ಕೈಯಾರ ಮಾಡಿದ ಮ್ಯಾಗಿ ಅಂತೂ ಸೂಪರ್ ಆಗಿರುತ್ತೆ ಕಣೆ. ಎಷ್ಟು ವರ್ಷ ಆಗಿದ್ದು ಗೊತ್ತಾ ಈ ಥರ ಮ್ಯಾಗಿ ತಿಂದು. ಇವಾಗ ಹೊಟ್ಟೆ ತುಂಬಿದಷ್ಟು ಖುಷಿ ಆಯ್ತು ಕಣೆ. ಹೊಟ್ಟೆನೂ ತುಂಬಿತು. ಏನೋ ಅಪ್ಪ, ನನ್ನ ಹೊಗಳ್ಬೇಕು ಅಂತ ಸುಮ್ಮನೆ ಹಂಗೆ ಹೇಳ್ತೀಯ. ನಾನು ಅಷ್ಟೊಂದು ಚೆನ್ನಾಗಿ ಅಡುಗೆ ಮಾಡಲ್ಲಪ್ಪ. ಏಯ್, ಯಾರು ನಿಂಗಂತ ಹೇಳಿದ್ದು? ನೀನು ಸೂಪರಾಗಿ ಅಡುಗೆ ಮಾಡ್ತೀಯಾ. ಇನ್ನಾರು ಹೇಳ್ತಾರೆ ಕಣೆ, ನಮ್ಮ ಯಜಮಾನ್ರು ಹೇಳ್ತಾರೆ. ಅದು ಅಲ್ಲದೆ ನಾನು ಮಾಡೋ ಯಾವ ಅಡುಗೆ ಅವ್ರಿಗೆ ಇಷ್ಟ ಆಗಲ್ವಂತೆ. ಅದ್ರಲ್ಲಿ ಉಪ್ಪಿಲ್ಲ, ಇದ್ರಲ್ಲಿ ಖಾರ ಇಲ್ಲ, ಎಣ್ಣೆ ಕಡಿಮೆ ಇದೆ, ಜಾಸ್ತಿ ಇದೆ, ಬರೀ ಇದನ್ನೇ ಕಣೆ. ನಾನು ಏನೇ ಅಡುಗೆ ಮಾಡಲಿ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಏನು ಹೇಳ್ದರೆ ಊಟ ಮಾಡಿದ ದಿನನೇ ಇಲ್ಲ ಅವರು. ನಿನಗೆ ಗೊತ್ತಾ? ಹೌದಾ? ನೀನು ಅದಕ್ಕೆ ಸೆಕೆ ಅಂತ ಹೇಳ್ತಾರೆ ಅನ್ಸುತ್ತೆ ಅಷ್ಟೇ. ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ. ಅಲ್ಲ ಕಣೆ, ಅಣ್ಣ ಯಾಕೆ ಇನ್ನೂ ಬಂದಿಲ್ವಲ್ಲ? ಹಾಂ, ಒಂದ್ಸರಿ ಫೋನ್ ಮಾಡ್ತೆ ನೋಡು. ಅಯ್ಯೋ ತಡಿ, ನನ್ನ ಫೋನ್ ರಿಂಗ್ ಆಗ್ತಿದೆ. ಅವರೇ ಮಾಡಿರ್ಬೇಕು ಅನ್ಸುತ್ತೆ. ಹಲೋ, ಹಾಂ ರೀ, ಹೇಳ್ರಿ. ಅಲ್ಲ ರೀ, ಯಾಕ್ರಿ ಇಷ್ಟೊತ್ತಾಯ್ತು ನೀವು ಇನ್ನೂ ಮನೆಗೆ ಬಂದಿಲ್ವಲ್ಲ? ಹಾಂ ಪ್ರಿಯಾ, ನಾನು ನಿಂಗೆ ಆವಾಗಲೇ ಫೋನ್ ಮಾಡಬೇಕಾಗಿತ್ತು. ಅದು ಸ್ವಲ್ಪ ತುಂಬ ಅರ್ಜೆಂಟ್ ಕೆಲಸ ಇದೆ ಕಣೆ. ಹಾಗಾಗಿ ನಾನು ಬೋದು ತುಂಬ ಲೇಟ್ ಆಗುತ್ತೆ. ನೀನು ನನಗೋಸ್ಕರ ಕಾಯ್ಕೊಂಡಿರ್ಬೇಡ. ಊಟ ಮಾಡಿ ಮಲ್ಕೋ. ನನ್ನ ಹತ್ರ ಇನ್ನೊಂದು ಕೀ ಇದೆ, ಆಯಿತಾ? ನಾನು ಲೇಟಾಗಿ ಬರ್ತೀನಿ, ಸರಿನಾ? ಅಯ್ಯೋ ಹೌದಾ? ಅಲ್ಲ ರೀ, ಇವತ್ತು ನಿಮ್ಮನ್ನ ನೋಡೋಕ್ಕೆ ಅಂತ ನನ್ನ ಫ್ರೆಂಡ್ ರಾಧಾ ಬಂದಿದ್ಲು. ನೀವು ಬರ್ತೀರಾ ಅಂತ ಇಷ್ಟು ಕಾಯ್ಕೊಂಡು ಕುತ್ಕೊಂಡಿದ್ದಾಳೆ ರೀ. ಹಲೋ ರೀ, ಹಲೋ. ಏನಂತೆ, ಅಣ್ಣ ಫೋನ್ ಮಾಡಿದ್ರಾ? ಹ್ಞೂ ಕಣೆ, ಅವರೇ. ಇವತ್ತು ಯಾಕೋ ಅವರು ಲೇಟಾಗಿ ಬರ್ತಾರಂತೆ. ಆದರೆ ಯಾವತ್ತೂ ಹಿಂಗೆ ಮಾಡ್ತಿರ್ಲಿಲ್ಲ. ಆದರೆ ಇವತ್ತು ಯಾಕೆ ಹಿಂಗೆ ಮಾಡ್ತಾಯಿದ್ರು? ಬಹುಶಃ ಎಲ್ಲೋ ಅರ್ಜೆಂಟ್ ಕೆಲಸ ಇರ್ಬೋದು ಕಣೆ. ಇಲ್ಲಾಂದರೆ ಯಾವತ್ತೂ ಹಿಂಗೆ ಮಾಡಲ್ಲ. ಅಯ್ಯೋ ಹೌದಾ? ಅಷ್ಟೇ ತಾನೇ ಬಿಡು, ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀಯ. ಇವತ್ತಂದ್ರೆ ನಾಳೆ ಯಾವಾಗಲೂ ಒಂದಿನ ಮೀಟ್ ಆಗಲೇಬೇಕಲ್ಲ. ಹಾಂ, ಅದೇನು ತಪ್ಸೋಕ್ಕಾಗತ್ತಾ? ಇಲ್ಲ ತಾನೇ? ಅದು ಸರಿನೇ ಬಿಡು. ಹೋ ರಾಧಾ ಮೇಡಮು, ನೀವು ನಮ್ಮನೆಗೆ ಅಲ್ಲ, ನಿಮ್ಮಂಥವ್ರು ತಮ್ಮಂಥವ್ರ ಮನೆಗೆ ಬಂದಿದ್ದೀರ ಅಂದರೆ ಅದು ಗ್ರೇಟೇ ಬಿಡಿ. ಏನು ನಮ್ಮಂಥವ್ರು ನಿಮ್ಮಂಥವ್ರ ಮನೆಗೆ? ಕಾವ್ಯ, ನೀನು ಏನು ಹೇಳ್ತಿದ್ಯಾ? ಅದೇನು ಹೇಳ್ಬೇಕು ಕರೆಕ್ಟಾಗಿ ಹೇಳು ಆಯಿತಾ? ಇಷ್ಟಕ್ಕೂ ನಾನು ನಿಮ್ಮ ಮನೆಗೆ ಬಂದಿರಲ್ಲ, ನಾನು ಬಂದಿದ್ದು ನನ್ನ ಫ್ರೆಂಡ್ ಮನೆಗೆ. ಅಯ್ಯೋ ಬಿಡಿ, ನಮ್ಮ ಮನೆಗೆ ಬಂದ್ರೇನು, ಪ್ರಿಯಾಕಾ ಮನೆಗೆ ಬಂದ್ರೇನು ಎಲ್ಲ ಒಂದೇ ಅಲ್ವಾ? ನೀವೇನು ನಾನು ಕರೆದ ತಕ್ಷಣ ನಮ್ಮ ಮನೆಗೆ ಬಂದ್ಬಿಡ್ತೀರಾ? ಇಲ್ಲ ತಾನೇ, ಅದಕ್ಕೆ ಹಂಗಂದೆ. ಹೋಗ್ಲಿ ಬಿಡಿ. ಕಾವ್ಯ ಅವಳು ನನ್ನ ಫ್ರೆಂಡು, ನಮ್ಮ ಮನೆಗೆ ಬರ್ತಾಳೆ, ನಿಮ್ಮ ಮನೆಗೆ ಏನು ಬರಬೇಕು? ಅಲ್ಲ, ನೀನು ಯಾಕೋ ಇತ್ತೀಚೆಗೆ ತುಂಬ ಬದಲಾಗ್ಬಿಟ್ಟಿದೆ ಕಣೆ. ನನಗಂತೂ ನಿನ್ನ ವರ್ತನೆ ತುಂಬ ವಿಚಿತ್ರ ಅನಿಸಿದೆಯಪ್ಪ. ಹೌದು ಬಿಡಕ್ಕ, ಹೊಸಬ್ರು ಬಂದರೆ ನಮ್ಮಂಥವಳ ಬದಲಾಗೋ ಥರನೇ ಕಾಣಿಸ್ತೀನಿ ನಿಮಗೆ. ಯಾಕೆಂದರೆ ನಿಮ್ಮ ಹಳೆ ಫ್ರೆಂಡು ಮತ್ತೆ ಸಿಕ್ಬಿಟ್ರಲ್ಲ ನಿಮಗೆ, ಅದಕ್ಕೆ ನಾನು ನಿಮಗೆ ಇವಾಗ ಬೇಡ ಆಗ್ಬಿಟ್ಟಿದ್ದೀನಿ. ಆಯ್ತು ಬಿಡಿ, ನಿಮಗೆ ಬೇಡ ಅಂದಮೇಲೆ ನನಗೆ ಹಿಂಗೆ ಬೇಕು, ನಾನು ಹೋಗ್ತೀನಿ. ನೀವೇ ಆರಾಮಾಗಿ ಖುಷಿಯಾಗಿ ಮಾತಾಡ್ಕೊಂಡಿರಿ, ನನಗೇನಾಗಬೇಕು? ಅಯ್ಯೋ ದೇವ್ರೆ, ಅಲ್ಲ ಕಣೆ ಪ್ರಿಯಾ, ಈ ಹುಡುಗಿ ಏನಾಗಿದೆ ಅಂತ? ಅಯ್ಯೋ ಬಿಡೆ, ಅವಳು ಹಂಗೆ ಒಂದ್ಸರಿ ಇದ್ದಂಗೆ ಮತ್ತೊಂದ್ಸರಿ ಇರೋದಿಲ್ಲ. ಅದೇನಾಗುತ್ತೋ ಏನೋ. ರಾಧಾ, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು ಕಣೆ. ನೋಡು, ಕೆಲಸದಲ್ಲಿ ಹೇಳ್ಬೇಕಂತ ಅನ್ಕೋತೀನಿ, ಮರ್ತು ಹೋಗ್ತೀನಿ. ಇವಾಗ ನೆನಪಾಯ್ತು. ಅದೇನೂ ಇಲ್ಲ, ನಮ್ಮ ಬಾಸು ಮತ್ತು ಹೆಂಡತಿ ಅವ್ರಿಬ್ಬರ ಬಗ್ಗೆ ನಿಂಗೆ ಏನು ಜೊತೆ? ನೀನು ಹೇಳ್ತಿರೋದು ಪವನಿ ಬಗ್ಗೆನಾ? ಹಾಂ, ಪವನಿ ಮೇಡಮೇ. ಅಂದರೆ ನಿಮ್ಗವ್ರ ಪರಿಚಯ ಇದ್ದಾರಾ? ಹಾಂ, ನಾನು ಮತ್ತು ಪವನಿ ಇಬ್ಬರೂ ಫ್ರೆಂಡ್ ಆಗಿದ್ರಿ. ಅವಳು ಕರೆದ್ಲು ಅಂತಲೇ ನಾನು ಈ ಆಫೀಸಿಗೆ ಬಂದಿದ್ದು, ಇಲ್ಲ ಅಂದರೆ ಬರ್ತಿರ್ಲಿಲ್ಲ. ಒಂದ್ಸರಿ ನೆನೆಸ್ಕೊಂಡ್ರೆ ನನಗೆ ಖುಷಿ ಆಗುತ್ತೆ ಕಣೆ. ಅವಳು ಕರೆದೇ ಹೋಗೋದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ, ನೀನು ನನಗೆ ಭೇಟಿ ಆಗ್ತಾನೆ ಇರಲಿಲ್ಲ. ಅವಳಿಗೋಸ್ಕರ ಥ್ಯಾಂಕ್ಸ್ ಹೇಳಲೇಬೇಕಪ್ಪ ಈ ವಿಷಯಕ್ಕೆ ನಾನು. ಹೌದಾ? ಅದಲ್ಲ ಕಣೆ, ಅವರಿಬ್ಬರ ಬಗ್ಗೆ ನಿಂಗೆ ಏನು ಅನಿಸುತ್ತೆ ಅಂತ. ಅದು ಅಲ್ಲದೆ ನಮ್ಮ ಬಾಸ್ ಇದ್ದಾರಲ್ಲ, ಅದೇ ಕಣೆ ಓನರು, ನನಗೆ ಅವರ ನಡವಳಿಕೆ ನಂಗೆ ಇಷ್ಟನೇ ಆಗಲ್ಲ. ಒಂದೊಂದ್ಸರಿ ಒಂದೇ ಥರ ನಡ್ಕೋತಾರೆ ಕಣೆ. ಅದು ಹೇಗೆಂದರೆ ನನಗೆ ಹೇಳೋಕ್ಕೊಂಥರ ಆಗುತ್ತೆ. ಒಂದು ರೀತಿ ಇರ್ತಾರಪ್ಪ. ಅದು ಏನು ಹೇಳ್ಬೇಕಂತದ್ದು ಕರೆಕ್ಟಾಗಿ ಹೇಳು. ಒಂದು ರೀತಿ ಅಂದರೆ ಯಾವ ರೀತಿ ಕಣೆ? ನನಗಂತೂ ಆ ಥರ ಏನು ಕಾಣಿಸಿಲ್ಲಪ್ಪ. ಅಯ್ಯೋ ಹೌದಾ? ಅಂದರೆ ಹೆಣ್ಮಕ್ಳು ನೋಡಿದ್ರೆ ಒಂಥರ ಹಲ್ಲು ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಜೊಲ್ಪಾಟಿ ಅಂತಾರಲ್ಲ ಕಣೆ, ಹಾಗೆ ನನಗೇನೋ ಹಂಗೆ ಅನ್ಸುತ್ತಪ್ಪ. ನಿನಗೇನು ಅನ್ಸುತ್ತೋ ಗೊತ್ತಿಲ್ಲ. ಅಲ್ಲ ಕಣೆ, ನಿನ್ನ ಫ್ರೆಂಡು ಅಂತ ಅಂತೀಯಲ್ಲ, ನಾನು ಹಿಂಗೆ ಅಂದೆ ಅಂತ ನಿನಗೆ ಬೇಜಾರಾಗುತ್ತೋ ಏನಪ್ಪ? ಅಯ್ಯೋ, ನಾನು ತಮಾಷೆಗೆ ಹೇಳಿದೆ. ನಿನಗಿಂತ ಮೊದಲೇ ನನಗೆ ಗೊತ್ತು ಕಣೆ, ಆ ಯಪ್ಪ ಹಾಗೇನೆ. ಆದರೆ ನೋಡ್ತಾನೆ ಹೆಣ್ಮಕ್ಳು ಹೇಗಿರ್ತಾರೆ ಅಂತ. ಎಲ್ಲರ ಹತ್ರ ಹಂಗೆ ನಡ್ಕೊಳಕ್ಕೆ ಹೋಗಲ್ಲ, ಸ್ವಲ್ಪ ಹಾಗೇನೆ. ಪಾಪ ಇವಳು ಒಂಥರ ಒಳ್ಳೆ ಹುಡುಗಿನ ಕಣೆ. ಆದರೆ ಗಂಡನೇ ಅಂತವ್ನು ಸಿಕ್ಬಿಟ್ಟಿದ್ದಾನೆ. ಏನು ಮಾಡ್ತಾಳೆ? ಇವಳಿಗೆಲ್ಲ ಗೊತ್ತು, ಆದ್ರೂ ಬಾಯಿ ಮುಚ್ಕೊಂಡಿರ್ತಾಳೆ. ಬಿಡು, ಬಾಯಿ ಮುಚ್ಕೊಂಡಿರ್ಲೇಬೇಕಾಗುತ್ತೆ. ಯಾಕೆಂದರೆ ಬಾಯಿ ಬಿಟ್ಟರೆ ಅವಳಿಗೆ ಬೇಜಾರು, ಹಾಗಾಗಿ ಸುಮ್ಮನಿರ್ಬೇಕಾಗುತ್ತೆ. ಸರಿ ಹೋಗ್ಲಿ ಬಿಡು,
ಅವ್ರ ಬಗ್ಗೆ ನಾವು ಎಷ್ಟು ಕಮ್ಮಿ ಮಾತಾಡ್ತೀವೋ ಅಷ್ಟು ನಮಗೆ ಒಳ್ಳೇದು. ಹೌದು ಕಣೆ, ಆದರೆ ಪಾವನಿ ತುಂಬ ಒಳ್ಳೆ ಹುಡುಗಿ, ನಂಗೆ ಒಳ್ಳೆ ಫ್ರೆಂಡ್ ಆಗಿದ್ದಾಳೆ. ನಿನ್ನಾಗೆ ಅವಳು ನನಗೆ ನಿನ್ನಷ್ಟು ಫ್ರೆಂಡ್ ಇಲ್ಲ, ಆದರೂ ಓಕೆ ಫ್ರೆಂಡ್ ಅವಳು. ಯಾಕಂದರೆ ಅವಳು ನನಗೆ ಓನರ್ ಬೇರೆ ಆಗಿದ್ದಾಳ, ಬಾಸ್ ಬೇರೆ. ನನಗೆ ಹೇಳ್ಕೊಡ್ಲೇಬೇಕು. ಒಂದು ಕಡೆ ಬಾಸು, ಒಂದು ಕಡೆ ಫ್ರೆಂಡು, ಈ ಎರಡರ ಮಧ್ಯೆ ಸಿಗಾಕೊಂಡು ಒದ್ದಾಡಂಗೆ ಆಗ್ಬಿಟ್ಟಿದ್ದೀನಿ. ನಾನು ಕೆಲಸ ಬಿಟ್ಟೋಗಂಗೂ ಇಲ್ಲ, ಏನು ಹೇಳ್ಕೊಳಂಗೂ ಇಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ. ಹೌದಾ? ಹೌದು ಬಿಡು, ಈ ಫ್ರೆಂಡ್ಶಿಪ್ಪಲ್ಲಿ ಕೆಲಸ ಅಂತ ಹೋದರೆ ಹೀಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೀನು ಬಿಡು, ಎಲ್ಲದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀಯ. ಅಂದಂಗೆ ಆ ಬಾಸು ನಿನಗೆ ಅದು ತೊಂದರೆ ಕೊಡ್ತಾನ? ಹಾಗಿದ್ರೆ ನನಗೊಂದು ಮಾತು ಹೇಳು, ಅವನಿಗೆ ಕೈ ಎರಡು ಮುರಿದಾಕ್ಬಿಡ್ತೀನಿ, ಆಯ್ತಾ? ಏಹೇ ಚೇಚೆ, ನನ್ನವರೆಗೂ ಇನ್ನೂ ಬಂದಿಲ್ಲ ಕಣೆ. ಆದರೆ ನನಗೆ ಕಣ್ಣಿಗೆ ಬಿತ್ತು ಅಷ್ಟೇ, ನನಗೆ ಗೊತ್ತು ಅಂತ ಅಪ್ಪನಿಗೆ ಗೊತ್ತಿಲ್ಲ ಅನಿಸುತ್ತೆ. ಆದರೆ ನಮ್ಮದು ಚೆನ್ನಾಗೇ ಇದ್ದಾನೆ, ನೋಡಬೇಕು ಮುಂದೆ ಏನು ಮಾಡ್ತಾನೋ ಗೊತ್ತಿಲ್ಲ. ಹಂಗೆ ಏನಾದರೂ ತೊಂದರೆ ಕೊಟ್ಟರೆ ನಾನು ಇನ್ನೂರಿಗೂ ಬರೋದೇ ಇಲ್ಲ ಕಣೆ. ನಾನು ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು, ಹಾಗೆ ಮಾಡ್ತೀನಿ ಅವನಿಗೆ. ವೆರಿ ಗುಡ್. ಹೆಣ್ಮಕ್ಳು ಹೀಗೆ ಇರಬೇಕು, ಯಾವುದಕ್ಕೂ ಹೆದರ್ಕೋಬಾರ್ದು. ನಮ್ಮವರೆಗೂ ಸಮಸ್ಯೆ ಬಂತ ನಾವೇ ಸಾಲ್ವ್ ಮಾಡ್ಕೋಬೇಕು. ಆ ಶಕ್ತಿ ಖಂಡಿತ ಹೆಣ್ಮಕ್ಳಿಗೆ ಇದ್ದೇ ಇದೆ, ಓಕೆನಾ? ಕಣೆ, ನೀನು ಇಷ್ಟೊಂದು ಸಪೋರ್ಟ್ ಮಾಡಬೇಕಾದ್ರೆ ನಂಗೆ ಧೈರ್ಯ ಬರದೆ ಎಲ್ಲೋಗುತ್ತೆ ಹೇಳು. ಆಯಿತು, ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀನಿ. ಸರಿ, ಇವಾಗ ನಿಮ್ಮ ಅಣ್ಣ ಬಂದಿಲ್ವಲ್ಲ, ಇವಾಗ ಏನು ಮಾಡ್ತೀಯಾ? ಮಾಡೋದೇನು, ಅರ್ಧ ಮ್ಯಾಗಿ ಖಾಲಿ ಮಾಡಿದ್ದೀನಿ, ಇನ್ನಿರೋ ಅರ್ಧನ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀನಿ. ಮತ್ತೊಂದು ದಿನ ಬಂದು ಮೀಟ್ ಮಾಡ್ತೀನಿ ಅಷ್ಟೇ. ಹಾಗೆ ಮಾಡು. ಅಪ್ಪ, ಮನೆ ಅಂತೂ ತುಂಬ ಚೆನ್ನಾಗಿದೆ ಅಪ್ಪ. ನಾನು ಹೇಗಿರ್ಬೇಕು ಅಂತ ಅಂದ್ಕೊಂಡಿದ್ನೋ ಹಾಗೆ ಇದೆ ಅಪ್ಪ. ಹೌದಾ ಮಗಳೇ? ಆಯ್ತಮ್ಮ, ನಿಂಗೆ ಇಷ್ಟ ಆದರೆ ಅಷ್ಟೇ ಸಾಕು. ನಾನು ಎಲ್ಲಿ ನಿಂಗೆ ಇಷ್ಟ ಆಗಲ್ವೋ ಅಂತ ಅಲ್ಲಮ್ಮ. ನಿಂಗೇನು ಚೇಂಜ್ ಮಾಡ್ಬೇಕಂದ್ರೆ ಇವಾಗಲೇ ಹೇಳು, ಖಂಡಿತ ಚೇಂಜ್ ಮಾಡಿಕೊಡ್ತೀನಿ ಆಯಿತಾ? ಆಮೇಲೆ ಕಟ್ಸಿದಾದ್ಮೇಲೆ ಅಪ್ಪ ಹಂಗಿರ್ಬೇಕಾಗಿತ್ತು, ಅಪ್ಪ ಹಿಂಗಿರ್ಬೇಕಾಗಿತ್ತು ಅಂತ ಮಾತು ಹೇಳೋಕೆ ಹೋಗ್ಬೇಡ. ಯಾಕಂದರೆ ಮನೆ ಒಂದ್ಸರಿ ಅಷ್ಟೇ ಕಟ್ಸೋಕ್ಕಾಗತ್ತೆ. ಹ್ಞೂ ಅಪ್ಪ, ನನಗೆ ಗೊತ್ತಿದೆ ಅಪ್ಪ. ಇದು ಒಂದು ಫ್ಲೋರು, ಮೇಲೆ ಇನ್ನೊಂದು ಫ್ಲೋರ್ ಇದೆಯಾ? ಹ್ಞೂ ಮಾ, ನೋಡು ಇಲ್ಲಿ ಮೆಟ್ಲು ಕಾಣಿಸುತ್ತಲ್ಲ, ಈ ಮೆಟ್ಲು ಎತ್ಕೊಂಡು ಹೋದ್ರೆ ಮೇಲೆ ಇನ್ನೊಂದು ಫ್ಲೋರು. ಅಂದರೆ ಇವಾಗ ಏನೋ ಅಂತಾರಂತಲ್ಲಮ್ಮ, ಡೂಪ್ಲೆಕ್ಸೋ ಏನೋ ಹಾಗೆ. ಹಾಯ್ ಅಪ್ಪ, ಡೂಪ್ಲೆಕ್ಸ್ ಮನೆ ಕಟ್ತಿದ್ದೀರಾ? ಅಪ್ಪ, ನನಗೆ ಹೇಳಕ್ಕೆ ಬಂದಿದ್ದೀರಾ ಅಷ್ಟೇ ಅಪ್ಪ. ನಾನು ಇದೇ ಥರ ಮನೆ ಬೇಕು ಅಂತ ಕೇಳಿದ್ ನಿನಗೆ. ಹಾಯ್. ಹೌದಮ್ಮ, ನನ್ನ ಮಕ್ಕಳ ಆಸೆ ಏನು ಅಂತ ನನಗೆ ಗೊತ್ತಿಲ್ವಾ? ಅದಕ್ಕೆ ನೀವು ಹೇಳೋಕ್ಕೂ ಮೊದಲೇ ನಾನು ಕಟ್ಸ್ಕೊಡ್ತಿರೋದು ನಿಮಗೆ. ಅಪ್ಪ, ನನಗೆ ನಿಮ್ಮ ಬಗ್ಗೆ ಏನೇನು ಅನ್ಕೋಬಿಟ್ಟಿದ್ದೆ, ಆದರೆ ನೀವು ಹಂಗೆಲ್ಲ ಇಲ್ಲ ಅಪ್ಪ. ತಂಗಿನೂ ಒಂದ್ಸರಿ ಮನೆ ನೋಡಬೇಕು ಅಂತಿದ್ಲಪ್ಪ, ಈ ಸಾರಿ ಬಂದಾಗ ಕರ್ಕೊಬಂದು ತೋರಿಸ್ಲಾ? ಹ್ಞೂ ಮಾ, ಹಂಗೆ ಮಾಡು. ಅಂದಂಗೆ ನಿನ್ನ ತಂಗಿ ಬಂದರೆ ಒಂದು ಪತ್ರಕ್ಕೆ ಸೈನ್ ಮಾಡೋದು ಬೇಕಾಗಿತ್ತು. ಈ ಸರಿ ನೆನ್ಪು ಮಾಡು ಆಯಿತಾ? ಕರ್ಕೊಂಡೋಗಿ ಸೈನ್ ಮಾಡಿಸ್ಕೊಂಬಂದ್ಬಿಡ್ತೀನಿ ಆಯಿತಾ? ಇಲ್ಲ ಅಂದರೆ ಕೆಲಸ ಲೇಟ್ ಆಗುತ್ತೆ. ಸೈನ್ ಮಾಡಿ ಮುಗಿಸ್ಕೊಟ್ರೆ ಎಲ್ಲ ಬೇಗ ಕೆಲಸ ಆಗುತ್ತೆ. ಹೌದು ಅಪ್ಪ, ನನಗಂತೂ ಆ ಮನೆ ಬಿಟ್ಟು ಮನೆಗೆ ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇದ್ದೀನಿ. ನಾನು ಈ ಮನೆಯಲ್ಲಿ ರಾಜ್ಕುಮಾರಿ ಥರ ಇರಬೇಕು. ಆಗಲಿ ಮಕ್ಕಳೇ, ಹಂಗೆ ಇರುವಂತೆ. ಅಲ್ಲ, ನಿಮ್ಮ ಯಜಮಾನ್ರು ಏನಾದ್ರು ಬಂದರೂ ಇನ್ನೂ ಇಲ್ವೋ? ಅಯ್ಯೋ ಅಪ್ಪ, ನೀವು ಅವ್ರ ಬಗ್ಗೆ ಏನು ಕೇಳ್ತೀರಾ? ಅವ್ರಿಗೆ ಇದೆಲ್ಲ ಏನು ಹಿಡ್ದಿರಲ್ಲ. ಬೆಂಗಳೂರಿಗೆ ಹೋಗ್ತಾರಲ್ಲ, ತಿಂಗಳಿಗೋ 2 ತಿಂಗಳಿಗೋ ಒಂದ್ಸರಿ ಬರ್ತಾರೆ, ಒಂದು ವಾರ ಇದ್ದು ಹೋಗ್ಬಿಡ್ತಾರೆ. ಮನೆ ಬಂದಾಗ ಹೇಳ್ದೆ, ರೀ ಮನೆ ಕಟ್ತಿದ್ರೆ ಅಪ್ಪ ನೋಡ್ಕೊಬೇಡ ಬನ್ರಿ ಅಂತ. ಆದರೆ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಾನು ಮತ್ತೆ ಏನು ಹೇಳೋಕೆ ಹೋಗಿಲ್ಲ. ಆದರೆ ಎಲ್ಲ ವಿಚಾರ ಗೊತ್ತು, ಮನೆ ಕಟ್ಸ್ತಿರೋದು, ನೀವು ಸಪೋರ್ಟ್ ಮಾಡ್ತೋದು ಎಲ್ಲ ವಿಚಾರ ಗೊತ್ತಿದೆ ಅವ್ರಿಗೆ. ಆದರೂ ಅದ್ರ ಬಗ್ಗೆ ಎಷ್ಟೊಂದು ತಲೆ ಕೆಡಿಸ್ಕೋದಿಲ್ಲ ಬಿಡಿಯಪ್ಪ. ಹೌದಾ? ಸರಿ, ಹಾಗಿದ್ರೆ ಈ ಸರಿ ನಿನ್ನ ತಂಗಿ ಬಂದರೆ ಅದು ಸೈನ್ದು ಅದನ್ನು ಮರಿಬೇಡಮ್ಮ. ಅಪ್ಪ, ಅಂದಂಗೆ ನಿಮ್ಮ ಮನೆ ಜಗಳ ಆಯ್ತಂತೆ, ನಂಗೆ ಹಿಂಗೆ ವಿಷಯ ಗೊತ್ತಾಯಿತು. ನಿಮ್ಮ ಸೊಸೆಯರಿಬ್ರು ನಿಮ್ಮನ್ನ ಕೇಳಿದ್ರಂತೆ ದುಡ್ಡೆಲ್ಲ ತೊಗೊಂಡೋಗಿ ಮಗಳಿಗೆ ಕೊಡ್ತಿದ್ದೀರಾ ಅಂತ. ಹೌದಾ ಅಪ್ಪ? ನೋಡಮ್ಮ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ಅದು ನನಗೆ ಬಿಟ್ಟಿದ್ದು. ನಾನು ಎಲ್ಲಿ ಸರಿ ಮಾಡಬೇಕೋ ಅಲ್ಲಿ ಸರಿ ಮಾಡ್ಕೊತೀನಿ ಆಯಿತಾ? ಎಲ್ಲದಕ್ಕಿಂತ ನನಗೆ ನೀವೇ ಮುಖ್ಯ ಅಮ್ಮ. ಸೊಸೆಗಳೇ ಆಗಲಿ ಮಕ್ಕಳೇ ಆಗಲಿ, ನನಗೆ ನೀವು ನಿನ್ನ ತಂಗಿನೇ ಮುಖ್ಯ, ಆಮೇಲೆ ಮಿಕ್ಕಿದ್ದೆಲ್ಲ ನಾನು. ಸರಿ, ಇವಾಗ ಆಚೆ ಹೋಗೋಣ ಬಾ. ಪಾಪ ಅಪ್ಪ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದಾರಲ್ಲ. ನಮ್ಮ ಅಪ್ಪಂಗೋಸ್ಕರ ನಾವೇನಾದರೂ ಮಾಡಬೇಕು. ತಡಿ, ಈ ಮನೆ ಕೆಲಸ ಎಲ್ಲ ಪೂರ್ತಿ ಮುಗಿಲಿ, ಆಮೇಲೆ ನಾವು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ನಮ್ಮ ಅಪ್ಪಂಗೆ ಏನಾದರೂ ಒಳ್ಳೇದು ಮಾಡಬೇಕು. ಅದು ನನಗೆ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ನನ್ನ ಕತೆ ಬಗ್ಗೆ ಏನು ಅನಿಸುತ್ತೆ ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಹಾಕಿ. ಮತ್ತು ಇನ್ನೊಂದು ವಿಧಿ ಆಟ ಅಂತ ಹೊಸ ಕತೆ ಬರ್ತದಲ್ಲ, ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ, ಗೊತ್ತಾ? ಪ್ಲೀಸ್.
ಅಲ್ಲಮ್ಮ, ಅವನಿಗೇನೋ ಬುದ್ಧಿ ಇಲ್ಲ ಬಿಡು, ಆದರೆ ನಿನಗ ಸ್ವಲ್ಪ ಬುದ್ಧಿ ಬೇಡವಾ? ಎಷ್ಟು ದಿನ ಅಂತ ಹೋಗ್ಬಿಟ್ಟು ನಿಮ್ಮ ಅಕ್ಕ ಅಂದರೆ ನಿಮ್ಮ ಅತ್ತಿಗೆ ಮೇಲೆ ಹೋಗಿರ್ತೀಯಾ? ಹಾಂ, ಅವಳಿಗಂತೂ ಬುದ್ಧಿ ಇಲ್ಲ ಬಿಡು. ಮೊದಲೇ ಭಯ ಭಕ್ತಿ ಏನೂ ಇಲ್ಲ, ಇಟ್ಕೋತಾಳೆ. ನಿನಗ ಸ್ವಲ್ಪ ಭಯ ಭಕ್ತಿ ಇರ್ಬೇಕು ತಾನೆ? ಅಯ್ಯೋ ಅತ್ತೆ, ಭಯ ಭಕ್ತಿ ಬಿಟ್ಟಂತ ಕೆಲಸ ಏನು ಮಾಡಿದೆ ನಾನು? ಪಾಪ ಅಕ್ಕ ಇನ್ನೂ ಇರಿ ಅಂದರು, ನಾವೇ ಬಂದ್ಬಿಟ್ರಿ. ಆದರೆ ಇವಾಗ ಅನಿಸ್ತಿದೆ ಇನ್ನೂ ಸ್ವಲ್ಪ ದಿನ ಬೇಕಾಗಿತ್ತು ಅಂತ. ಹಾಂ, ನಿಮ್ಗೇನತ್ತೆ, ಯಾರಿದ್ರೆ ಯಾರಿಲ್ಲ ಅಂದರೆ ಏನು ವ್ಯತ್ಯಾಸ ಆಗುತ್ತೆ? ನಿಮ್ಗೇನಾಗಬೇಕು ಆ ಕೆಲಸ ನೀವು ಮಾಡೇ ಮಾಡ್ತೀರಾ ಅಲ್ವಾ? ಅದಕ್ಕೆ ನಾವು ಇರಲೇಬೇಕಂದಲೇ ಏನೂ ಇಲ್ಲ ಬಿಡಿ. ಅರೆ, ನೀನೇನು ಮಾತಾಡ್ತಾ ಇದೀಯಾ? ಅಲ್ಲ, ಇವಾಗ ಅಂಥದ್ದು ಏನಾಯಿತು ಅಂತ? ಇನ್ನೇನತ್ತೆ, ನಿಮ್ಮ ಮಗಳಿಗೆ ಸಂಬಂಧ ನೋಡಿದಿರಲ್ವ ನೀವು? ನಮ್ಮನ್ನ ಏನಾದರೂ ಮಾತು ಹೇಳಬೇಕು ಏನಾದರೂ ಇದೆಯಾ? ಅಲ್ಲ, ಇಷ್ಟಕ್ಕೂ ನಾನು ನನ್ನ ಗಂಡ ಮೇಲೆ ಲೆಕ್ಕಕ್ಕಿದ್ದೀವಾ ಇಲ್ವಾ? ಹಲೋ, ಏನು ನನಗೆ ಜೋರು ವಾಯ್ಸಲ್ಲಿ ಮಾತಾಡ್ತಾ ಇದ್ದಲ್ಲ, ಏನು ಸಮಸ್ಯೆ ನಿಂದು? ಹೌದು, ಸಂಬಂಧ ಬಂದಿತ್ತು. ಸಂಬಂಧ ಬಂದಾಗ ನನ್ನ ಮಗ ಸೊಸೆ ಇಲ್ಲಪ್ಪ ನೀವು ಹೊರಟೋಗು ಅಂತ ಹೇಳೋಕ್ಕಾಗುತ್ತಾ? ಬಂದರು ನೋಡಿದ್ರು ಮೆಚ್ಕೊಂಡು ಹೋದ್ರಪ್ಪ, ಅಷ್ಟೇ. ಏನು ನಾವೆಲ್ಲ ಒಪ್ಕೊಂಬಿಟ್ಟಿದೀವಾ? ನೋಡ್ಕೊಂಡು ಹೋಗಿದಾರೆ ಅಷ್ಟೇ, ನಾವಿನ್ನೂ ಒಪ್ಪಿಗೆ ಹೇಳಿಲ್ವಲ್ಲ. ಇಲ್ವಲ್ಲ ಅತ್ತೆ, ಮಾತುಕತೆ ಎಲ್ಲ ಮುಗ್ದೋಗಿದೆ, ಹುಡುಗಿನೂ ಒಪ್ಪಿಗೆ ಆಗಿದ್ದಾಳೆ, ಮುಂದೆ ಮದುವೆನೇ ಅಂತ ಹೇಳಿದ್ರು ಮಾವ. ಹಾಂ, ಇವಾಗ ನೀವು ನೋಡಿದ್ರೆ ನಮಗೆ ಕತೆ ಕಟ್ತಾ ಇದ್ದಾರಾ? ಅತ್ತೆ, ಯಾಕೋ ನನಗೆ ನಿಮ್ಮ ನಡವಳಿಕೆ ಆಗಲಿ ನಿಮ್ಮ ಪದ್ಧತಿ ಆಗಲಿ ಚೂರು ಇಷ್ಟ ಆಗ್ತಾ ಇಲ್ಲ. ಏಯ್, ಏನು ಓದೋಗ್ಲಿ ಅಂತ ಬಿಟ್ಟರೆ ಜಾಸ್ತಿ ಮಾತಾಡ್ತಾ ಇದೆಯಲ್ಲ. ನನ್ನ ಪದ್ಧತಿ ಬಗ್ಗೆ ನಿಂಗೇನೇ ಗೊತ್ತು? ಹಾಂ, ಮೊದಲು ನಿನ್ನ ಪದ್ಧತಿ ಹೇಗೆ ಅಂತ ತಿಳ್ಕೊ. ಗಂಡನ ಮದುವೆ ಆಗಿ 1 ತಿಂಗಳಿಗೇನೆ ಮನೆ ಕರ್ಕೊಂಡೋಗಿ 6 ತಿಂಗಳು ಬಂದಿಲ್ವಲ್ಲ, ನಿನ್ನ ಪದ್ಧತಿ ಚೆನ್ನಾಗಿದೆಯಾ? ಅತ್ತೆ, ನಾವು ಹೋಗ್ಬೇಕಾದ್ರೆ ನಿಮ್ಗೆ ಹೇಳ್ಬಿಟ್ಟೆ ಹೋಗಿದ್ದೀವಿ, ಮತ್ತು ಅಲ್ಲಿ ಹೋದ್ಮೇಲೆ ಪದೇ ಫೋನ್ ಮಾಡಿ ಹೇಳ್ತಾನೆ ಇದ್ದೀವಿ ನಮ್ಮ ಸಮಸ್ಯೆ ಇದೆ ಅಂತ. ಹಾಗಂತ ನಾನು ಕೇಳದೆ ಮಾತೇನು ನಾವು ಮಾಡಿಲ್ವಲ್ಲ, ನೀವು ಒಪ್ಪಿಗೆ ಆದಂತ ನಾವು ಹೇಳಿರೋದು. ಏನೇ ಇರ್ಬೋದು, ನಿಮ್ಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದು ಇರಬೇಕು. ನಾನು ಒಂದು ಮನೆಗೆ ಸೊಸೆಯಾಗಿ ಹೋಗಿದ್ದೀನಿ, ಅದು ನನ್ನ ಮನೆ, ನನ್ನ ಜವಾಬ್ದಾರಿ ಅಂತ ಎಲ್ಲ ನಿನ್ಗೆ ಇರಬೇಕು. ಅದನ್ನು ಬಿಟ್ಬಿಟ್ಟು ನಿನ್ಗೆ ಇಷ್ಟ ಬಂದಂಗೆ ಏನು ನಿನ್ನ ಗಂಡನ ಮಾತು ಕೇಳ್ತಾನೆ ಅಂತ ಕೊಬ್ಬು ಜಾಸ್ತಿ ಆಗಿದೆಯಾ ಹೆಂಗೆ? ನಾನು ಸ್ವಲ್ಪ ಎಲ್ಲಾದರೂ ಹೋಗ್ಲಿ ಅಂತ ಫ್ರೀ ಬಿಟ್ಟಿದ್ದೀನಿ. ನನ್ನ ಮಗ ಈ ಕ್ಷಣಕ್ಕೂ ನನ್ನ ಮಾತು ಕೇಳದೆ ಮುಂದುವರಿಯೋದೇ ಇಲ್ಲ. ನೋಡು, ನಿನಗೆ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿ, ಅದನ್ನು ಬಿಟ್ಟು ನನ್ನ ಮನೆ ನನ್ನ ಅಧಿಕಾರ ಅಂತ ಚಲಾಸಕ್ಕೆ ಬಂದ್ಯೋ, ನಿನ್ನ ಮೂಲೆ ಗುಂಪು ಮಾಡೋಕ್ಕಾಗುತ್ತೆ. ಜೋಪಾನಾಗಿರು. ಮೂಲೆ ಗುಂಪು ಮಾಡ್ತೀರಾ? ಹೇಗೆ? ಅದೇ ಇವಾಗ ನಿಮ್ಮ ದೊಡ್ಡ ಮಗಳನ್ನ ಮಾಡಿದ್ದೀರಲ್ವಾ, ಹಾಗೇನಾ? ನೋಡು, ಬೇಡ, ನಿನ್ನ ಮಾತು ಎಲ್ಲೆಲ್ಲಿಗೂ ಹೋಗ್ತಿದೆ. ನೀನು ಎಲ್ಲದಕ್ಕೂ ಮೂಗಿಸ್ಕೊಂಡು ಬರಬೇಡ. ನನ್ನ ಮನೆ ಸಮಸ್ಯೆ 1000 ಇರುತ್ತೆ, ಅದು ನಿನಗೇನು ಕೆಲಸ? ಹಾಂ, ನೀನು ನಮ್ಮ ಮನೆ ಸೊಸೆ ಅಷ್ಟೇ, ನಮ್ಮ ಅಧಿಕಾರಕ್ಕೆ ರಾಣಿ ಅಲ್ಲ ನೀನು. ಹುಷಾರಾಗಿರು. ಅಯ್ಯೋ ಬೇಡ ಅತ್ತೆ, ನನಗೆ ಖಂಡಿತ ಬೇಡ. ನಿಮ್ಮ ಆಸ್ತಿ ಅಧಿಕಾರ ಏನೂ ಬೇಡ, ಎಲ್ಲ ನೀವೇ ಇಟ್ಕೊಳ್ಳಿ. ಆದರೆ ನನಗೇನು ಬೆಲೆ ಸಿಗಬೇಕೋ ಅದು ನನ್ನ ಮನೇಲಿ ನಂಗೆ ಸಿಗಲೇಬೇಕು. ಅದನ್ನು ತಗೊಳ್ಳೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆ ಒಂದು ವಿಷಯ, ನಾನು ಅಕ್ಕನಾಗೆ ಸಾಫ್ಟ್ ಅಲ್ಲ. ನನಗೆ ಹೇಗಿರಬೇಕು, ಎಲ್ಲಿ ಹೇಗೆ ನಡ್ಕೋಬೇಕು ಅಂತ ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿದ್ದಾರೆ, ಆಯಿತಾ? ಓಹೋ, ಹಂಗೇಳು, ಅದು ವಿಷಯ. 6 ತಿಂಗಳು ಹೋಗಿ ನಿಮ್ಮಮ್ಮ ಮೇಲೆ ಇದೆಯಲ್ಲ, ನಿಮ್ಮಮ್ಮ ನಿಂಗೆಲ್ಲ ಕಿವಿ ತುಂಬಿಸಿ ಕಳಿಸಿದಾರ ಹೆಂಗೆ? ಹೆಂಗಿರಬೇಕು, ನಿಮ್ಮ ಅತ್ತೆ ಹೇಗೆ ಕಾಟ ಕೊಡಬೇಕು, ನಿನ್ನ ಮೈನಲ್ಲಿ ಹೇಗೆ ನಿಂಗೆ ಅಧಿಕಾರ ಚಲಾಯಿಸ್ಬೇಕು ಅಂತ. ಅದಕ್ಕೆ 6 ತಿಂಗಳು ಬಂದಿದ್ದಿಲ್ವ ನೀನು? ಅತ್ತೆ, ನಮ್ಮಮ್ಮನ ಬಗ್ಗೆ ಬಾಯಿ ಬಂದಾಗ ಮಾತಾಡಬೇಡಿ ನೀವು. ಮಾತಾಡ್ತೀನಿ, ನಿನ್ನ ಬಗ್ಗೆನೇ ಮಾತಾಡ್ತೀನಿ, ನಿಮ್ಮ ಅಮ್ಮ ಬಗ್ಗೆನೇ ಮಾತಾಡ್ತೀನಿ. ಏನು ಮಾಡ್ತೀಯಾ? ಹಾಂ, ಏನೇ ಮಾಡ್ತೀಯ ನೀನು? ನನಗಿವಾಗ ಅರ್ಥ ಆಗ್ತದೆ ನೀವು ಎಂಥ ಊರು ಅಂತ. ಅಲ್ಲ, ಹೆಣ್ಣು ನೋಡೋಕೆ ಬಂದಾಗ ಅಷ್ಟೊಂದು ಮೆತ್ತಗಿದ್ದು ನನಗೇನೂ ಗೊತ್ತಿಲ್ಲ, ನಾನು ತುಂಬ ಸಾಧನ ಥರ ಆ್ಯಕ್ಟಿಂಗ್ ಮಾಡಿಬಿಟ್ಟು ಇವಾಗ ನಿಮ್ಮ ನಿಜ ರೂಪನ ನನಗೆ ತೋರಿಸ್ತಿದ್ದೀರಾ ನೀವು. ಅತ್ತೆ, ಎಲ್ಲ ಚೆನ್ನಾಗಿರಲ್ಲ ಅತ್ತೆ. ಅಯ್ಯೋ ದೇವ್ರೆ, ಮಾತುಗೂ ಚೆನ್ನಾಗಿರಲ್ಲ, ಸುಮ್ಮನೆ ಇರಲ್ಲ ಅಂತೀಯಲ್ಲ, ಏನೇ ಮಾಡ್ತೀಯಾ? ಸರಿ, ನಿನ್ನ ಕೈ ಏನು ಮಾಡೋಕ್ಕಾದ್ರೆ ಮಾಡ್ಕೊ ಹೋಗು. ಅದೇನು ಮಾಡ್ತೀಯೋ ನಾನು ನೋಡ್ತೀನಿ. ಓ, ನಿನಗೆ ಈ ಧೈರ್ಯ ಇರ್ಬೋದೇನೋ ನನ್ನ ಗಂಡ ನನ್ನ ಮಾತು ಕೇಳ್ತಾನೆ ಅಂತ. ಅದು ನಿನ್ನ ಕನಸು. ಈ ಕ್ಷಣಕ್ಕೂ ನಾನು ಏನು ಹೇಳ್ತೀನೋ ನನ್ನ ಮಗ ಅದನ್ನೇ ಕೇಳ್ತಾನೆ. ಅದನ್ನೇ ಬಿಟ್ಬಿಟ್ಟು ನಿನ್ನ ಮಾತು ಕೇಳ್ತಾನೆ ಅಂತ ಅಂದ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ನನ್ನ ಮಗನ್ನ ಹೇಗೆ ಬೆಳೆಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಹಾಗೆ ಬೆಳೆಸಿದ್ದೀನಿ, ಆಯಿತಾ? ಅಯ್ಯೋ ದೇವ್ರಿ, ಇವಾಗ ಅಂಥದ್ದು ಏನು ಕೇಳಿದ್ರೆ ಹಿಂಗೆ ಆಡ್ತಾ ಇದ್ದೀರಾ ನೀವು? ಹಾಂ, ಆಯಿತು ಅತ್ತೆ, ತಪ್ಪಾಯಿತು. ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡಿ. ನನಗೇನು ಅನ್ಸುತ್ತೋ ನಾನು ಹಾಗೆ ಮಾಡ್ತೀನಿ. ಗಂಗಾ, ಒಂಚೂರು ಕುಡಿಯೋಕೆ ನೀರು ತಗೊಬಂದು ಕೊಡು. ಆಚೆಗಡೆ ತುಂಬ ಬಿಸಿಲು ಕಣೆ. ಮಾವ, ನಾನು ತಗೊಬರ್ತೀನಿ ನೀರು. ಬನ್ನಿ, ಕುತ್ಕೋ ಬನ್ನಿ ಮಾವ. ನೀನು ಯಾವಾಗ ಬಂದಮ್ಮ? ಅನ್ನಗೆ ನನ್ನ ಮಗಳು ಚೆನ್ನಾಗಿದ್ದಾಳ? ಮೊಮ್ಮಕ್ಕಳು ಎಲ್ಲ ಹೇಗಿದ್ದಾರಮ್ಮ? ಹಾಂ ಮಾವ, ಎಲ್ಲ ಚೆನ್ನಾಗಿದ್ದಾರೆ. ನಿಮ್ಮನ್ನ ತುಂಬ ಕೇಳ್ತಾ ಇದ್ರು ಅಕ್ಕ. ಹೌದಮ್ಮ, ನನಗೆ ಹೋಗೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ನನಗೂ ಹೋಗಬೇಕು, ಮಗಳನ್ನ ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ನೋಡ್ತೀನಿ,
ಯಾವಾಗದು ಈ ವಾರದಲ್ಲಿ ಫ್ರೀ ಆದರೆ ಹೋಗಿ ಬರ್ತೀನಮ್ಮ. ಸೊಸೆಮ್ಮ ಅಂದಂಗೆ ನನ್ನ ಕೊನೆ ಮಗಳಿಗೆ ಸಂಬಂಧ ಬಂದಿತ್ತು, ತಪ್ಪು ತಿಳ್ಕೊಬೇಡ್ರಮ್ಮ. ನೋಡು, ನಾನು ನನ್ನ ಗಂಡ ಇಲ್ದಿರೋ ಟೈಮಲ್ಲಿ ನಮ್ಮ ಮಾವ ಹಿಂಗೆ ಮಾಡಿದ್ದಾರೆ ಅಂತ ಅನ್ಕೋಬೇಡ್ರಿ. ಏನೂ ಇಲ್ಲ, ಹಿಂಗೆ ಸುಮ್ಮನೆ ಬಂದು ನೋಡ್ಕೊತೀನಿ ಅಂತ ಅಂದಿದ್ರು. ಆದರೆ ಅವರು ನೋಡ್ಕೊಂಡು ಒಪ್ಕೊಂಡೇ ಹೊಂಟೋಗಿದ್ದಾರೆ. ನಾವಿನ್ನೂ ಏನೂ ಹೇಳಿಲ್ಲ, ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ದೀವಿ. ಒಂದು ಸರಿ ನಾವೆಲ್ಲ ಹೋಗ್ಬಿಟ್ಟು ಅವ್ರ ಮನೆ ನೋಡ್ಕೊಬರೋಣ. ಹ್ಞೂ ಮಾವ, ಆಯಿತು, ಪರವಾಗಿಲ್ಲ ಮಾವ. ನೋಡ್ಕೊತಾನೆ ಹೋಗಿದ್ದಾರೆ. ಹುಡುಗಿ ಎಲ್ಲ ಇಷ್ಟ ಆದರೆ ಇನ್ನೇನಿದೆ ಮಾವ, ಅಷ್ಟೇ. ಸರಿ ಮಾವ, ನಾನು ಇಲ್ಲಿ ತಗೋಬರ್ತೀನಿ ರೀ. ಎಲ್ಲ ಮಳ್ಳಿ, ನನ್ನ ಹತ್ರ ಒಂಥರ, ನನ್ನ ಗಂಡನ ಹತ್ರ ಒಂಥರ ನೋಡ್ಕೋತೀನಿ ನೀನು. ಹಾಂ, ಇರಲಿ ನೀನು ನೋಡ್ಕೋತೀನಿ ನಾನು. ಗಂಗಾ, ಇದೇನಿದು ಹಂಗೆ ನಿಂತ್ಕೊಬಿಟ್ಟಿಯಲ್ಲ? ಹೇ ಗಂಗಾ. ಹಾಂ, ಏನು ರೀ? ನೀನು ಎಲ್ಲಿದ್ಯಾ, ಯಾವ ಲೋಕದಲ್ಲಿದ್ಯಾ ಅಂತ ನಂಗೆ ಅರ್ಥ ಆಗಿಲ್ಲ. ನಾನು ಆವಾಗಿಂದ ಮಾತಾಡ್ತಾ ಇದ್ದೀನಿ, ಸೈಲೆಂಟಾಗಿದ್ದಿಲ್ಲ. ಏನಾಯ್ತಂಥದ್ದು? ಮುಖ ಯಾಕೆ ಹಿಂಗೆ ಮಾಡ್ಕೊಂಡಿದ್ಯಾ? ಅಯ್ಯೋ, ಏನೂ ಇಲ್ಲ ರೀ, ಸ್ವಲ್ಪ ತಲೆನೋವ್ತಿತ್ತು, ಅದಕ್ಕೆ ಹಿಂಗಿದ್ದೆ. ಅಂದಂಗೆ ನೀವು ಹೋಗಿದ್ದ ಕೆಲಸ ಏನಾಯಿತು? ಹೋಗಿದ್ದ ಕೆಲಸ? ನಾನು ಎಲ್ಲಿಗೆ ಹೋಗಿದ್ದೆ? ಹಾಂ, ಅಯ್ಯೋ ಹೌದಲ್ಲ ರೀ, ಇರಿ ನಿಮಿಷ ಬರ್ತೀನಿ ನಾನು. ಅಯ್ಯೋ ಇವಳಿಗೆ ಚೆನ್ನಾಗೇ ಇದ್ಲಲ್ಲ.